ನಟ್ಟು ಬೋಲ್ಟು ಹೇಳಿಕೆ, ಡಿಕೆಶಿಗೆ ಸುದೀಪ್ ತಿರುಗೇಟು. ಹೌದು, 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿದ್ದ ಹೇಳಿಕೆ ವಿವಾದಕ್ಕೆ ಕಾರಣವಾಯಿತು. ಯಾರಿಗೆ ಹೇಗೆ ನಟ್ಟು ಬೋಲ್ಟು ಟೈಟು ಮಾಡಬೇಕು ಎನ್ನುವುದು ಗೊತ್ತಿದೆ ಎಂದು ಅಬ್ಬರಿಸಿದ್ರು ಡಿಕೆ. ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ಟಾರ್ ನಟ ನಟಿಯರು ಗೈರಾದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ರು. ನಿಮ್ಮ ನಟ್ಟು ಬೋಲ್ಟು ಟೈಟು ಮಾಡೋದು ಗೊತ್ತು, ಇದನ್ನ ವಾರ್ನಂತಾದ್ರೂ ಅಂದ್ಕೊಳ್ಳಿ, ಮನವಿ ಅಂತಾದ್ರೂ ಅನ್ಕೊಳ್ಳಿ ಅಂತ ಎಚ್ಚರಿಸಿದ್ರು. ನನಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಸಿನಿಮಾ ನಟರ ಬಗ್ಗೆ ನನಗೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಎಂದಿದ್ರು. ಅಷ್ಟೇ ಅಲ್ಲದೆ ವಿವಾದದ ನಂತರವೂ ಈ ನಟ್ಟು ಬೋಲ್ಟು ಹೇಳಿಕೆಯನ್ನ ಬಲವಾಗಿ ಸಮರ್ಥಿಸಿಕೊಂಡ ಡಿಕೆ ಶಿವಕುಮಾರ್, ಸಿನಿಮಾ ಇಲ್ಲದೆ ಬದುಕುವ ಶಕ್ತಿ ನನಗಿದೆ, ಆದ್ರೆ ಅವರು ಸರ್ಕಾರ ಮತ್ತು ಜನ ಬೇಕು, ಅಷ್ಟಕ್ಕೂ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಮಾತನಾಡಿದ್ದೇನೆ, ಬಂದಿರುವ ಯೋಗವನ್ನ ಚಿತ್ರರಂಗ ಉಳಿಸಿಕೊಳ್ಳಲಿ ಎಂದು ಹೇಳಿದ್ರು. ಇದೀಗ ಡಿಕೆಶಿ ಹೇಳಿಕೆ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ದು ನಮಗೆಲ್ಲ ತುಂಬಾ ಬೇಸರವಾಗಿದೆ ಎಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಟಿವಿ ಚಾನೆಲ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುದೀಪ್, ನಾವು ಓಡಾಡೋ ಕಾರುಗಳ ನಟ್ಟು ಬೋಲ್ಟು ಕೂಡ ಟೈಟ್ ಇರಬೇಕು, ಅದಕ್ಕೆ ಮೆಕ್ಯಾನಿಕ್ ಹತ್ರ ಹೋಗಬೇಕು, ಆ ಮೆಕ್ಯಾನಿಕ್ಗೆ ಮಾತ್ರ ಕಾರಿನ ನಟ್ಟು ಬೋಲ್ಟು ವಿಚಾರ ಗೊತ್ತಿರುತ್ತೆ. ಹೀಗಾಗಿ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿ ಇರುವವರಿಗೆ ಮಾತ್ರ ಗೊತ್ತು. ನನಗೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಎಂಬುದು ಗೊತ್ತಿಲ್ಲ, ಆದ್ರೆ ಅವರು ಕೆಲಸ ಸತ್ಯಗಳನ್ನ ತಿಳಿದುಕೊಂಡು ಮಾತನಾಡಿದ್ರೆ ನಮ್ಗೆ ಅವರ ಮೇಲಿನ ಗೌರವ ಇನ್ನೂ ಹೆಚ್ಚಾಗುತ್ತಿತ್ತು. ಅವರ ಈ ಹೇಳಿಕೆ ಚಿತ್ರರಂಗದಲ್ಲಿ ಅನೇಕ ಮಂದಿಯ ಮನಸ್ಸಿಗೆ ನೋವಾಗಿದೆ ಎಂದಿದ್ದಾರೆ ಕಿಚ್ಚ. ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದ್ದಾರೆ, ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಚಿತ್ರರಂಗದಲ್ಲಿ ನಾವೆಲ್ಲ ಇರೋದು ಮನರಂಜನೆ ನೀಡೋಕೆ. ನಮ್ಮ ಮನೆಯಲ್ಲಿ ಸಾವಾಗುತ್ತಿದೆಯಾ ಅಥವಾ ಬದುಕಿದ್ದಾರಾ ಅಂತ ನೋಡದೆ ನಿಮ್ಮನ್ನ ನಗಿಸೋ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕಾದ್ರೆ ಕೆಲವು ಸತ್ಯಗಳನ್ನ ತಿಳಿದುಕೊಂಡು ಮಾತನಾಡುವುದು ಒಳ್ಳೆಯದು. ಅವರಿಗೆ ಏನೋ ತಪ್ಪು ಮಾಹಿತಿ ಹೋಗಿದೆ, ಹೀಗಾಗಿ ಆ ಮಾತು ಬಂದಿದೆ. ಚಿತ್ರರಂಗದಲ್ಲಿ ಎಲ್ಲರ ನಟ್ಟು ಬೋಲ್ಟು ಟೈಟ್ ಇದೆ, ನಾವೆಲ್ಲ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಅದು ನಾವು ಅವರ ಮೇಲೆ ಇಟ್ಟಿರುವ ಗೌರವ ಎಂಬುದು ಕಿಚ್ಚನ ಮಾತಾಗಿದೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.